श्री सरस्वती नमोस्तुते परदेवते श्री सरस्वती नमोस्तुते परदेवते श्रीपति गौरी पति गुरु गुह विनोते विद्युवते श्री सरस्वती नमोस्तुते वासना त्रय विवर्जित वरमोदिवन्दित नोते वासवा देखिल निर्झर वर वितरण बहुकीर्ते दरहासयुत मुखाम्बुरुहे अद्भुत चरणाम्बुरुहे संसार भीत्यपहे सकल मंत्राक्षर गुहे श्री सरस्वती नमोस्तुते परदेवते श्रीपति गौरी पति गुरु गुह विनुते विद्युवते श्री सरस्वती नमोस्तुते ನಮಸ್ಕಾರ ವೀಕ್ಷಕರೇ. ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ನಾವು ಎಲ್ಲ ಕ್ಷೇತ್ರಗಳನ್ನು ಸುತ್ಕೊಂಡು ಬಂದಿದ್ದೀವಿ. ಬೌದ್ಧರದು, ಸಿಖ್ಖರದು. ಅದರಲ್ಲಿ ಇವತ್ತು ಸಿಖ್ಖರಿಗೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರ ಇದೆ. ಅದೇ ಅಮೃತಸರ ಅನ್ನೋ ಕ್ಷೇತ್ರ. ಇದು ಪಂಜಾಬ್ ರಾಜ್ಯದ ಒಂದು ದೊಡ್ಡ ನಗರ ಮತ್ತು ಸಿಖ್ ಸಂಪ್ರದಾಯದ ಪವಿತ್ರ ಕ್ಷೇತ್ರ. ಇದು ಪಂಜಾಬ್ ರಾಜ್ಯದ ಒಂದು ದೊಡ್ಡ ನಗರ. ಅದು ಸಿಖ್ ಸಂಪ್ರದಾಯದ ಒಂದು ಪವಿತ್ರ ಕ್ಷೇತ್ರ. ಇಲ್ಲಿ ಯಾರ್ಯಾರು ಹುಟ್ಟಿದ್ರು, ಏನೇನು ಮಾಡಿದ್ರು, ಅಲ್ಲಿ ಯಾವ್ಯಾವುದು ಪವಿತ್ರ ಕ್ಷೇತ್ರಗಳು ಅನ್ನೋದನ್ನು ಇದರಲ್ಲಿ ಕೊಟ್ಟಿದೆ. ಯಾವ್ಯಾವ ನದಿ ದಡದ ಬರುತ್ತೆ ಅಲ್ಲಿ ಅಂತ. ಇದು ಬಿಯಾಸ್ ನದಿಯ ದಡದಲ್ಲಿದೆ. ಬಿಯಾಸ್ ನದಿ ಅಂತ ಇದೆ, ಅದರ ದಡದಲ್ಲಿ ಈ ಪಂಜಾಬ್ ರಾಜ್ಯ ಇದೆ. ಸಿಖ್ಖರಲ್ಲಿ ನಾಲ್ಕು ತಕ್ತೆಗಳಿವೆ. ಅಂದರೆ ಅವರ ಪವಿತ್ರ ತತ್ವಗಳಿವೆ ಅಂದರೆ ಅವರ ಪವಿತ್ರ ಗ್ರಂಥಗಳದು, ಆ ಹೆಸರದು. ಇವುಗಳಲ್ಲಿ ಒಂದಾದ ಅಮೃತಸರದ ತತ್ವವನ್ನು ಶ್ರೀ ಅಕಾಲ ತಕ್ತ ಸಾಹಿತ್ಯ ಎಂದು ಕರೆಯುತ್ತಾರೆ. ಇದರಲ್ಲಿ ಶ್ರೀ ಅಕಾಲ ತಕ್ತ ಸಾಹಿತ್ಯ ಅಂತ ಈ ಪವಿತ್ರ ಕ್ಷೇತ್ರವನ್ನು ಕರೀತಾರೆ, ಅಮೃತಸರದಲ್ಲಿರೋದನ್ನು. ಇನ್ನು 3 ತಕ್ತೆಗಳು ಪಾಟ್ನಾ, ಆನಂದಪುರ್ ಮತ್ತು ನಂದೇಗಢದಲ್ಲಿ ಇವೆ. ಇನ್ನು 3 ಎಲ್ಲೆಲ್ಲಿದೆ ಅಂದರೆ 3 ತಕ್ತೆಗಳು ಪಾಟ್ನಾ, ಆನಂದಪುರದಲ್ಲಿ ಮತ್ತು ನಾಂದೇಗಢದಲ್ಲಿ ಇವೆ ಈ 3 ಕ್ಷೇತ್ರಗಳು. ಗುರು ಗೋವಿಂದರು ಜನಿಸಿದ ಪಾಟ್ನಾದಲ್ಲಿ ಪಾಟ್ನಾ ಸಾಹೇಬ್ ಎಂಬ ಖಾಲ್ಸಾ ಅಂತ ಒಂದು ಗ್ರಂಥ ಇದೆ. ಪರಂಪರೆಯು ಪ್ರಾರಂಭವಾದ ಆನಂದಪುರದಲ್ಲಿ ಆನಂದಪುರ್ ಸಾಹೇಬ್ ಎಂಬ ತಕ್ತ ಇದೆ. ಗುರು ಗೋವಿಂದರ ಶರೀರ ತ್ಯಾಗ ಮಾಡಿದ ನಾಂದೇಡದಲ್ಲಿ ಹುಜೂರ್ ಸಾಹೇಬ್ ಎಂಬ ತಕ್ತವಿದೆ. ಇದರಲ್ಲಿ ಯಾವುದ್ಯಾವುದಿದೆ ಅಂದರೆ ಪಾಟ್ನಾ ಸಾಹೇಬ್ ಎಂಬ ತಕ್ತ ಖಾಲ್ಸಾ ಅನ್ನೋ ಪರಂಪರೆಗೆ ಬರುತ್ತೆ.
ಪ್ರಾರಂಭವಾದ ಆನಂದಪುರದಲ್ಲಿ ಆನಂದಪುರ ಸಾಹೇಬ ಅಂತ ಒಂದು ಕ್ಷೇತ್ರ ಇದೆ. ಅದರಲ್ಲಿ ಗುರು ಗೋವಿಂದರ ಶರೀರ ತ್ಯಾಗ ಮಾಡಿದ ನಾಂದೇಡದಲ್ಲಿ ಹುಜೂರ್ ಅನ್ನೋ ಸಾಹೇಬ ಇದೆ ಎಂಬ ತಕ್ತವಿದೆ. ಆದರೆ ಆಗ ಕ್ಷೇತ್ರ ಎಲ್ಲ ಅಲ್ಲೇ ಪುಸ್ತಕದ ಹೆಸರಿಟ್ಟು ಅದು ಕರೀತಾರೆ. ಅಮೃತ್ಸರದಲ್ಲಿ ಗುರು ಗೋವಿಂದರ ಸಿಂಹರ ಖಡ್ಗವಿದೆ. ಅಲ್ಲಿ ಅವ್ರದ್ದು ಖಡ್ಗ ಇಟ್ಟಿದ್ದಾರೆ ಅವರ ಗುರುತಿಗೋಸ್ಕರ. ಈ ನಗರವನ್ನು ಹಿಂದೆ ಚಾಕ್ ಎಂಬ ಹೆಸರಿಂದ ಕರೆಯುತ್ತಿದ್ದರು. ಅವರ ಭಾಷೆಯಲ್ಲಿ ಚಾಕ್ ಅಂತ ಕರೀತಾ ಇದ್ದರು, ಸಿಖ್ಖರ ಭಾಷೆಯಲ್ಲಿ. ಇದನ್ನು ನಿರ್ಮಿಸಿದ ಕೀರ್ತಿ ಸಿಖ್ಖರ 4ನೇ ಗುರುಗಳಾದ ರಾಮದಾಸರಿಗೆ ಸಲ್ಲುತ್ತದೆ. ಇದು 4ನೇ ಗುರುಗಳಾದ ರಾಮದಾಸರಿಗೆ ಇದು ಸಲ್ಲುತ್ತೆ. ಅಕ್ಬರನು ಉಡುಗೊರೆಯಾಗಿ ಕೊಟ್ಟ ಈ ಸ್ಥಳದಲ್ಲಿ ಒಂದು ಪರ್ಣಕುಟೀರವನ್ನು ಕಟ್ಟಿ ರಾಮದಾಸರು ನೆಲೆಸಿದ್ದರು. ಅಕ್ಬರ್ ಒಂದು ಉಡುಗೊರೆಯಾಗಿ ಒಂದು ಜಾಗ ಕೊಟ್ಟಿರ್ತಾರೆ. ಈ ಸ್ಥಳದಲ್ಲಿ ಒಂದು ಪರ್ಣಕುಟೀರ ಮಾಡಿಕೊಂಡು ರಾಮದಾಸರು ಇಲ್ಲಿ ನೆಲೆಸಿರ್ತಾರೆ. ಮೊದಲು ಇದನ್ನು ರಾಮದಾಸಪುರ ಎಂದು ಕರೆಯಲಾಯಿತು. ಗುರು ರಾಮದಾಸರು ಇಲ್ಲೊಂದು ದೊಡ್ಡ ಸರೋವರವನ್ನು ಕಟ್ಟಿಸಿದರು. ಇಲ್ಲಿ ಒಂದು ದೊಡ್ಡ ಸರೋವರವನ್ನು ಕಟ್ಟಿಸ್ತಾರೆ. ಇದರ ನೀರು ಸ್ವಚ್ಛವಾಗಿ ಅಮೃತದಂತಿತ್ತು. ಅದಕ್ಕೆ ಅಮೃತದ ಒಂದು ರುಚಿ ಇತ್ತಂತೆ ಆ ನೀರಿಗೆ. ಅದಕ್ಕಾಗಿ ಈ ಸರೋವರವನ್ನು ಅಮೃತ ಸರೋವರ ಎಂದು ಕರೆಯಲಾಯಿತು. ಅದಕ್ಕೆ ಅಮೃತ ಸರ್ ಅಂದರೆ ಸರೋವರ ಅನ್ನೋ ಹೆಸರು ಆಗುತ್ತದೆ. ಕ್ರಮೇಣ ಈ ಊರು ಸಹ ಅಮೃತ್ಸರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಅದಕ್ಕೆ ಈ ನಗರಕ್ಕೂ ಈ ಹೆಸರೇ ಇಡ್ತಾರೆ. ಈ ಸಿಖ್ ಸಂಪ್ರದಾಯದಲ್ಲಿ 10 ಗುರುಗಳು ಆಗಿ ಹೋಗಿದ್ದಾರೆ. 10 ಜನರು ಹೆಸರುವಾಸಿ ಪ್ರಸಿದ್ಧಿ ಪಡೆದಿದ್ದಾರೆ. ಗುರುನಾನಕ್, ಗುರು ಅಂಗದೇವ, ಗುರು ಅಂಗದೇವ, ಗುರು ಅಮರದಾಸ್, ಗುರು ರಾಮದಾಸ್ 4ನವರು, ಗುರು ಅರ್ಜುನ ದೇವ 5ನವರು, ಗುರು ಹರಗೋವಿಂದ 6ನವರು, 7ನವರು ಹರಿರಾಯ್ ಗುರು, 8ನವರು ಹರಿಕೃಷ್ಣ, 9ನವರು ಗುರು ತೇಜ್ ಬಹದ್ದೂರ್, ಮತ್ತು 10ನವರು ಗುರು ಗೋವಿಂದ ಸಿಂಹ. ಇವರ ಪೈಕಿ ಗುರು ರಾಮದಾಸ, ಅರ್ಜುನ ದೇವ, ಹರಗೋವಿಂದ, ಹರಿರಾಯ್ ಮತ್ತು ಹರಿಕೃಷ್ಣ ಇವರು ಹೆಚ್ಚಾಗಿ ಅಮೃತಸರದಲ್ಲಿ ನೆಲೆಸಿದ್ದರು. ಇಷ್ಟು ಜನನು ಅಮೃತಸರದಲ್ಲೇ ನೆಲೆಯಾಗಿದ್ದರು. ಗುರು ಹರಗೋವಿಂದರು ಅಮೃತಸರದಿಂದ 3 ಮೈಲಿ ದೂರದ ಹಳ್ಳಿಯಲ್ಲಿ ಜನಿಸಿದರು. 3 ಮೈಲಿ ಹಳ್ಳಿ ದೂರದಲ್ಲಿ ಇವರು ಜನಿಸ್ತಾರೆ. ಅದನ್ನು ಈಗ ಗುರುದ್ವಾರ ಸಾಹೇಬ ಎಂದು ಕರೆಯುತ್ತಾರೆ. ಗುರುದ್ವಾರ ಸಾಹೇಬ ಅಂತ ಅದನ್ನು ಗುರು ಗೋವಿಂದರ ಹುಟ್ಟಿದ ಜಾಗನ ಕರೀತಾರೆ. ತೇಜ್ ಬಹದ್ದೂರ್ ಅಮೃತಸರದ ರಾಮದಾಸಪುರ ಎಂಬಲ್ಲಿ ಜನಿಸಿದರು. ಯಾರು? ತೇಜ್ ಬಹದ್ದೂರ್ ಅಮೃತಸರದ ರಾಮದಾಸ್ಪುರದಲ್ಲಿ ಹುಟ್ಟುತ್ತಾರೆ. ಅದಕ್ಕೆ ಇವರೆಲ್ಲ ಸಾನ್ನಿಧ್ಯದಿಂದಾಗಿ ಅಮೃತಸರವು ಸಿಖ್ಖರ ಶೀರ್ಷ ಸ್ಥಾನವೆನಿಸಿದು. ಅದು ಮುಖ್ಯ ಸ್ಥಾನ ಅಂತ ಹೆಸರು ಪಡ್ಕೊಂಡಿದೆ. ಈ ದಿವ್ಯ ಕ್ಷೇತ್ರದ ಮೇಲೆ ಕ್ರಿಸ್ತ ಶಕ 1761ರಲ್ಲಿ ಅಹಮದ್ ಶಾ ದುರಾನಿ ಆಕ್ರಮಣ ಮಾಡಿದ. ಅವನ ಅಹಮದ್ ಶಾ ದುರಾನಿ ಅಮೃತಸರದ ಮೇಲೆ ದಾಳಿ ಮಾಡ್ತಾನೆ 1761ರಲ್ಲಿ. ಇಲ್ಲಿನ ಮಂದಿರಗಳ ಸಹಿತ ಇಡೀ ನಗರವನ್ನು ನಾಶ ಮಾಡಿದ.
ಇವರೆಲ್ಲೂ ಬಿಟ್ಟಿಲ್ವೇ, ನಮ್ಮ ಯಾವ ದೇಶದಲ್ಲೂ ಇವರ ಆಕ್ರಮಣ ಇದ್ದೇ ಇದೆ. ಆದರೆ ಸಿಖ್ಖರ ನಿಷ್ಠೆಯ ಪರಿಣಾಮವಾಗಿ ಕೇವಲ 4 ವರ್ಷಗಳಲ್ಲಿ ಭವ್ಯವಾದ ಮಂದಿರ ಪುನಃ ನಿರ್ಮಾಣವಾಯಿತು. ಇವರೆಲ್ಲರ ಪ್ರಯತ್ನದಿಂದ 4 ವರ್ಷಗಳಲ್ಲಿ ಒಂದು ಭವ್ಯ ಮಂದಿರ ನಿರ್ಮಾಣ ಆಗುತ್ತೆ. 1802ರಲ್ಲಿ ಮಹಾರಾಜ ರಣಜಿತ್ ಸಿಂಹನು ಮಂದಿರದ ಗೋಪುರಕ್ಕೆ ಚಿನ್ನದ ತಗಡನ್ನು ಹೊದಿಸಿದನು. ಚಿನ್ನದ ತಗಡನ್ನು ಹೊದಿಸ್ತಾನೆ 1802ರಲ್ಲಿ. ಇದು ಯಾರು, ರಣಜಿತ್ ಸಿಂಹ ಈ ಗೋಪುರಕ್ಕೆ ಚಿನ್ನದ ತಗಡನ್ನು ಹೊದಿಸ್ತಾನೆ. ನಂತರ ಇದನ್ನು ಸ್ವರ್ಣ ಮಂದಿರ ಎಂದು ಕರೆಯಲಾಯಿತು. 1802ರಿಂದ ಇದನ್ನು ಸ್ವರ್ಣ ಮಂದಿರ ಅಂತ ಕರೀತಾರೆ. ರಣಜಿತ್ ಸಿಂಹನು ಇಲ್ಲಿ ಗೋವಿಂದಗಢ ಎಂಬ ಕೋಟೆಯನ್ನು ಕಟ್ಟಿಸಿದ್ದಾನೆ. ಗೋವಿಂದಗಢ ಅಂತ ಒಂದು ಕೋಟೆಯನ್ನು ಇಲ್ಲಿ ಕಟ್ಟಿಸಿದ್ದಾನೆ ರಣಜಿತ್ ಸಿಂಗ್. ನಗರದ ನಡುವೆ ಇರುವ ಅಮೃತ್ ಸರೋವರವು ಸುಮಾರು 475 ಅಡಿಗಳಷ್ಟು ಉದ್ದವಿದೆ. ಉದ್ದ ಅಗಲ ಎರಡು ಸೇರಿಕೊಂಡು 475 ಅಡಿಗಳಷ್ಟು ಇದೆ ಈ ಸರೋವರ. ಇದರ 4 ಕಡೆಗಳಲ್ಲಿ ಅಮೃತ ಶಿಲೆಯ ಮೆಟ್ಟಿಲುಗಳಿವೆ. 4 ಕಡೆಗೂ ಅಮೃತ ಶಿಲೆಯ ಮೆಟ್ಟಿಲುಗಳು ಇದೆ. ಸರೋವರದ ನಡುವೆ ಪವಿತ್ರವಾದ ಸ್ವರ್ಣ ಮಂದಿರವಿದೆ. ಇದು ನಡುವೆಯಲ್ಲಿ ಸರೋವರದ ನಡುವೆ ಈ ಪವಿತ್ರ ಮಂದಿರ ಇದೆ. ಇದನ್ನು ದರ್ಬಾರ್ ಸಾಹೇಬ ಎಂದು ಕರೆಯುತ್ತಾರೆ. ಇದನ್ನು ದರ್ಬಾರ್ ಸಾಹೇಬ ಅಂತ ಕರೀತಾರೆ. ಇದು 65 ಅಡಿ ಚೌರಸದಲ್ಲಿ, ಅದರ ಆಕಾರವಾಗಿ 4 ಕಡೆಗೂ 65 ಎದ್ದು ನಿಂತಿದೆ. 65 ಅಡಿ ಎತ್ತರ ನಿಂತ್ಕೊಂಡಿದೆ. ಸರೋವರದ ಪಶ್ಚಿಮ ಭಾಗದಿಂದ ಮಂದಿರಕ್ಕೆ ಹೋಗಲು 200 ಅಡಿ ಉದ್ದ ಸೇತುವೆಯನ್ನು ನಿರ್ಮಿಸಲಾಗಿದೆ. 200 ಅಡಿ ಉದ್ದ ಸೇತುವೆಯನ್ನು ಇನ್ನೊಂದು ಪಶ್ಚಿಮದಿಂದ ಹೋಗಬಹುದು. ಇದರ ಮೇಲೆ ಹಾಲುಗಲ್ಲುಗಳನ್ನು ಹೊದಿಸಲಾಗಿದೆ. ಅಂದರೆ ಹಾಲಷ್ಟೇ ಬೆಳ್ಳಗಿರ್ತಕ್ಕಂಥ ಕಲ್ಲುಗಳನ್ನು ಅಲ್ಲಿ ಹಾಸಿದ್ದಾರೆ. ಸ್ವರ್ಣ ಮಂದಿರವು ನಿಜಕ್ಕೂ ಚಿನ್ನದ ಮಂದಿರವೇ ಆಗಿದೆ. ಅದು ನೋಡಿದ್ರೆ ಚಿನ್ನದ ಮಂದಿರನೇ ಅಂತ ಎಲ್ಲರಿಗೂ ಹಾಗನ್ನಿಸುತ್ತೆ. ಇದರ ನಿರ್ಮಾಣದಲ್ಲಿ ಬಳಸಿದಷ್ಟು ಚಿನ್ನವನ್ನು ಪ್ರಾಯಶಃ ಬೇರೆಲ್ಲೋ ಉಪಯೋಗಿಸಿರಲಿಕ್ಕೆ ಇಲ್ಲ. ಇದು ಇಂಥ ಒಂದು ಮಂದಿರವನ್ನು ಚಿನ್ನ ಉಪಯೋಗ ಮಾಡಿ ಕಟ್ಟಿಸಿದ ಮಂದಿರ ಇನ್ನೆಲ್ಲೋ ಪ್ರಸಿದ್ಧಿ ಪಡೆದಿಲ್ಲ. ಜಗತ್ತಿನ ಅದ್ಭುತ ನಿರ್ಮಿತಿಗಳಲ್ಲಿ ಇದಕ್ಕೊಂದು ಸ್ಥಾನವಿದೆ. ಜಗದ 7 ಅದ್ಭುತಗಳಲ್ಲಿ ಇದು ಒಂದು ಅದ್ಭುತಕ್ಕೆ ಸೇರಿಕೊಳ್ಳುತ್ತೆ. ಮಹಾರಾಜ ರಣಜಿತ್ ಸಿಂಹನು ಇದರ ಶೋಭೆಯನ್ನು ಹೆಚ್ಚಿಸುವ ಸಲುವಾಗಿ ಅಪಾರ ಹಣವನ್ನು ಖರ್ಚು ಮಾಡಿದ್ದಾನೆ. ಇದನ್ನು ಇನ್ನೂ ಹೆಚ್ಚು ಮಾಡಬೇಕು ಈ ಪ್ರಸಿದ್ಧಿಯನ್ನು ಅಂತೇಳಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿದ್ದಾನೆ ರಣಜಿತ್ ಸಿಂಗ್. ಇದರ ಮೇಲಾವರಣ ಮೇಲೆ ಆವರಣದ ಗೋಡೆ ಹೇಗಿದೆ ಅಂದರೆ ಮುಂತಾದವುಗಳು ಚಿನ್ನದ ಹರಳುಗಳಿಂದ ಹೊಳೆಯುತ್ತಿರುತ್ತವೆ. ಚಿನ್ನದ ಹರಳನ್ನೆಲ್ಲ ಇಡಿಸಿದ್ದಾನೆ, ಅದಕ್ಕದು ಹೊಳಿತಾ ಇರುತ್ತೆ. ಇದನ್ನು ಹರಮಂದಿರ ಎಂಬುದಾಗಿಯೂ ಕರೆಯುತ್ತಾರೆ. ಹರಮಂದಿರ ಅಂತಲೂ ಕರೆಯುತ್ತಾರೆ. ಸರೋವರದ ಸುತ್ತಲಿನ ಕಟ್ಟಡಗಳನ್ನು ಭೂಗೋಳಗಳು ಎಂದು ಕರೆಯುತ್ತಾರೆ. ಅಂದರೆ ಭುಂಗಗಳು ಅಂತ ಕರೀತಾರೆ ಗೋಪುರನ ಅವರ ಭಾಷೆಯಲ್ಲಿ. ಸರೋವರದ ಈಶಾನ್ಯ ಭಾಗದಲ್ಲಿ ತಖ್ತ ಕಾಲ ಸಾಹೇಬ ಇದೆ. ಇದರ ಗುಮ್ಮಟ ಸ್ವರ್ಣಮಯಿಯಾಗಿದೆ. ಇದು ಕೂಡ ಚಿನ್ನದಿಂದನೇ ಕೂಡಿದೆ. ಪೂರ್ವ ಭಾಗದಲ್ಲಿ
ಗೃಹ, ರಾಮಗೃಹ ಅಂತ ಇದೆ. ಅದು ಮಿನಾರಗಳು ಅಂದರೆ ಗೋಪುರಗಳು, ಮಿನಾರ ಅಂದರೆ ಗೋಪುರ ಅಂತ ಹೇಳ್ತಾರೆ ಎಂಬ 2 ಕಂಬಗಳಿವೆ. ಮಂದಿರಕ್ಕೆ ಹೊದಿಸಿರುವ ಚಿನ್ನದ ತಗಡುಗಳ ಮೇಲೆ ಪವಿತ್ರ ಗ್ರಂಥ ಸಾಹೇಬ ಶ್ಲೋಕಗಳನ್ನು ಬರೆಯಲಾಗಿದೆ. ಅವರ ಭಾಷೆಯಲ್ಲಿ ಶ್ಲೋಕಗಳನ್ನು ಅಲ್ಲಿ ಸ್ತಂಭಗಳಲ್ಲಿ ಬರೆಯಲಾಗಿದೆ. ಮಂದಿರದ ಮೇಲಂತಸ್ತಿನಲ್ಲಿರುವ ಶೇಷಮಹಲಿನಲ್ಲಿ ಗುರುಗಳು ವಾಸಿಸುತ್ತಿದ್ದರು. ಅದನ್ನು ಶೇಷಮಹಲ್ ಅಂತ ಕರೀತಾರೆ. ಅಲ್ಲಿ ಗುರುಗಳು ಮಾತ್ರ ವಾಸ ಮಾಡ್ತಾ ಇದ್ದರು. ಇಲ್ಲಿ ದೀಪಾವಳಿ ಸಮಯದಲ್ಲಿ ಭಾರೀ ಉತ್ಸವ ಜರುಗುತ್ತದೆ. ದೀಪಾವಳಿಯಲ್ಲಿ ಉತ್ಸವ ಅಲ್ಲಿ ನಡೆಯುತ್ತೆ. ಶ್ರೀ ಗುರುನಾನಕರು ಸಿಖ್ ಸಂಪ್ರದಾಯದ ಸಂಸ್ಥಾಪಕರು. ಸಿಖ್ ಸಂಪ್ರದಾಯವನ್ನು ಸ್ಥಾಪನೆ ಮಾಡಿದರು ಗುರುನಾನಕರು. ಸನಾತನ ಋಷಿ ಪರಂಪರೆಯ ಪೂರ್ವ, ಇವರು ಋಷಿ ಪರಂಪರೆಗೆ ಸೇರಿದವರು ಗುರುನಾನಕರು. ಪರಂಪರೆಯ ಕೊಡುಗೆಯಾದ ನಾನಕ್ ದೇವರು ಸರ್ವಪಂಥ ಸಮಭಾವದ ಸಂತರಾಗಿದ್ದರು. ಇವರು ಎಲ್ಲ ಧರ್ಮವನ್ನು ಪ್ರೀತಿಸ್ತಾ ಇದ್ದರು, ಯಾರನ್ನು ದ್ವೇಷಿಸ್ತಾ ಇರಲಿಲ್ಲ. ಹಾಗಾಗಿ ಇವರು ಸಮಗ್ರ ಭಾರತದ ಹೆಚ್ಚಿನ ಎಲ್ಲ ಪ್ರಧಾನ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ್ದಾರೆ. ಭಾರತದ ಯಾವ ಸ್ಥಳವನ್ನು ಬಿಟ್ಟಿಲ್ಲ, ಎಲ್ಲ ಕಡೆಗೂ ಸಂದರ್ಶನ ಕೊಟ್ಟಿದ್ದಾರೆ ಇವರು. ಇವರ ಉಪದೇಶಗಳನ್ನು ಗುರುಗ್ರಂಥ ಸಾಹೇಬದಲ್ಲಿ ಸಂಗ್ರಹಿಸಲಾಗಿದೆ. ಗುರುಗ್ರಂಥ ಸಾಹೇಬ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಇವರೆಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಉಲ್ಲೇಖ ಇದೆ. ಇವರ ನಂತರ ಗುರು ಸ್ಥಾನಕ್ಕೆ ಬಂದ ಅಂಗದೇವರು ಗುರುರಾಜ ಮತ್ತು ಬರಹಗಳನ್ನು ಸಂರಕ್ಷಿಸಲು ಗುರುಮುಖಿ ಎಂಬ ಲಿಪಿಯನ್ನು ಕಂಡುಹಿಡಿದು ಗುರುಲಿಪಿ ಅಂತ ಒಂದು ಲಿಪಿಯನ್ನು ಕಂಡುಹಿಡಿತಾರೆ. ಅಂಗದೇವನನ್ನು ಕಂಡುಹಿಡಿದು ಜನಪ್ರಿಯಗೊಳಿಸಿದರು. ಅವ್ರ ಭಾಷೆ ಗೊತ್ತಾಗಬೇಕಲ್ವ, ಅದಕ್ಕೆ ಆ ಜನರಿಗೆ ಗೊತ್ತಾಗೋ ಹಾಗೆ ಬರೀತಾರೆ. 3ನೇ ಗುರುಗಳಾದ ಅಮರದಾಸರು ಸಮಾಜ ಕಲ್ಯಾಣದ ಅನೇಕ ಚಟುವಟಿಕೆಗಳನ್ನು ಕೈಗೆತ್ತಿಕೊಂಡರು. ಸಮಾಜದಲ್ಲಿ ಏನೇನು ಕೆಲಸ ಮಾಡಬೇಕೋ ಆ ಕೆಲಸನ್ನೆಲ್ಲ ಇವರು ಕೈಗೊಳ್ತಾರೆ. ಆಕ್ರಮಣಗಳಿಂದ ತತ್ತರಿಸಿದ್ದ ಪಂಜಾಬಿನ ಜನರಲ್ಲಿ ಸ್ಥೈರ್ಯ ತುಂಬಿದರು. ನೀವೇನು ಹೆದರಬೇಡಿ, ನಾವು ಧೈರ್ಯವಾಗಿ ಹೋರಾಡೋಣ ಅಂತ ಧೈರ್ಯ ತುಂಬ್ತಾ ಇದ್ದರು ಇವರು. ಗಡಿ ಪ್ರದೇಶಗಳಲ್ಲಿ ಹೊಸ ತೀರ್ಥ ಸ್ನಾನಗಳನ್ನು, ನಗರಗಳನ್ನು, ಕೆರೆ ಬಾವಿಗಳನ್ನು ನಿರ್ಮಿಸಿದರು. ಸಾಮಾಜಿಕ ಏಕತೆಗಾಗಿ ಸಮಷ್ಟಿ ಭೋಜನ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅನ್ನೋ ತತ್ವವನ್ನು ಅವ್ರು ತಂದು ಭೋಜನದ ಪಂಗರ್ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತಂದರು. ನಂತರ ಬಂದ ರಾಮದಾಸರು, 4ನೇ ಗುರು ರಾಮದಾಸರು ಬರ್ತಾರೆ. ರಾಮದಾಸಪುರವನ್ನು, ಅಲ್ಲಿನ ಸರೋವರವನ್ನು ನಿರ್ಮಿಸಿದರು. ಅಲ್ಲಿ ಸರೋವರ ನೀರು ಕುಡಿಯೋಕ್ಕೆ ಜನಕ್ಕೆ ಉಪಯೋಗ ಆಗುವಂಥ ಕೆಲಸನ ರಾಮದಾಸರು ಮಾಡ್ತಾರೆ. ಇವರು ಗುರುವಾಣಿಯನ್ನು ಜನಸಾಮಾನ್ಯರಿಗೆ, ಗುರು ಉಪದೇಶ ಏನು ಅನ್ನೋದನ್ನು ಜನಕ್ಕೆ ತಿಳಿಸ್ತಾರೆ. ತಲುಪಿಸುವ ಕಾರ್ಯಕ್ಕೆ ವೇಗ ನೀಡಿದರು. ಅಂದರೆ ಬೇಗ ಅರ್ಥ ಆಗುವಾಗೆ ಅವ್ರಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇವರ ಮಗನಾದ ಅರ್ಜುನ ದೇವ ನಂತರ ಗುರುಪೀಠವನ್ನು ಗ್ರಹಣ ಮಾಡಿದರು. ಇವ್ರ ಮಗನೇ ಅರ್ಜುನ ದೇವ 5ನೇ ಗುರುವಾಗಿ ಪೀಠವನ್ನು ಅಲಂಕರಿಸ್ತಾರೆ. ಇವರು ಸ್ವರ್ಣ ಮಂದಿರವನ್ನು ಕಟ್ಟಿಸಿದರು. ಗುರುಗ್ರಂಥ ಸಾಹೇಬದ ಸಂಪಾದನಾ ಕಾರ್ಯವನ್ನು ಮಾಡಿದರು. ಗುರುಗ್ರಂಥ ಸಾಹೇಬದ ಸಂಪಾದನಾ ಕಾರ್ಯವನ್ನು ಸಹ ಇವರು ಮಾಡ್ತಾರೆ. ಅರ್ಜುನ ದೇವ ಅನ್ನೋರು. ತರನತಾರನ್ ಎಂಬ
ಹೊಸ ತೀರ್ಥಕ್ಷೇತ್ರವನ್ನು ಸ್ಥಾಪಿಸಿದರು. ತರನಾಥ ಅನ್ನೋದು ಒಂದು ಕ್ಷೇತ್ರವನ್ನು ಸ್ಥಾಪನೆ ಮಾಡ್ತಾರೆ. ಇವರ ಕಾಲದಲ್ಲಿ ದಿಲ್ಲಿ ದರ್ಬಾರದೊಂದಿಗೆ ಸಂಘರ್ಷ ಪ್ರಾರಂಭವಾಯಿತು. ಇದು ದೆಹಲಿ ದರ್ಬಾರೊಂದಿಗೆ ಇದು ಸಂಘರ್ಷಕ್ಕೆ ಇಳಿಬೇಕಾಗತ್ತೆ. ಕೊನೆಗೊಮ್ಮೆ ಭಾರತೀಯ ಮೌಲ್ಯಗಳ ಸಂರಕ್ಷಣೆಗಾಗಿ ತಮ್ಮ ವಜ್ರ ಸಂಕಲ್ಪವನ್ನು ಪ್ರಕಟಿಸುತ್ತಾ ಮತಾಂಧ ಜಹಂಗೀರನ ಕ್ರೌರ್ಯಕ್ಕೆ ಬಲಿಯಾಗಿ ಹುತಾತ್ಮರಾದರು. ಜಹಂಗೀರ್ ಇವನನ್ನು ಸಂಹಾರ ಮಾಡಿಬಿಡ್ತಾನೆ. ಅರ್ಜುನ ದೇವರ ಬಲಿದಾನದ ಬಳಿಕ ಅವರ ಮಗನಾದ ಹರಗೋವಿಂದರು ಪೀಠವನ್ನು ಅಲಂಕರಿಸಿದರು. ಜಹಂಗೀರ್ನಿಂದ ಇವನು ಸಾಯ್ತಾನೆ ಅರ್ಜುನ ದೇವ. ಆಮೇಲೆ ಹರಗೋವಿಂದರವ್ರ ಮಗ ಇದನ್ನು ವಹಿಸ್ಕೊತಾರೆ ಪೀಠವನ್ನು. ಇವರು 2 ಖಡ್ಗಗಳನ್ನು ಹಿಡಿದಿರುತ್ತಿದ್ದರು. 2 ಕೈಲಿ 2 ಖಡ್ಗಗಳನ್ನು ಹಿಡಿದು ಅವರ ಶೌರ್ಯವನ್ನು ತೋರಿಸ್ತಾ ಇದ್ದರು. ಒಂದು ಖಡ್ಗವು ಆಧ್ಯಾತ್ಮಿಕತೆಯ ಸಂಕೇತವಾಗಿಯೋ, ಒಂದು ಖಡ್ಗ ಆಧ್ಯಾತ್ಮಿಕತೆಯ ಸಂಕೇತವಾಗಿರುತ್ತೆ, ಇನ್ನೊಂದು ರಾಜನೈತಿಕತೆಯ ಸಂಕೇತವಾಗಿಯೂ ಬಳಸುತ್ತಿದ್ದರು. ಇವರು ಮೊಘಲರ ಅತ್ಯಾಚಾರದ ವಿರುದ್ಧ ಸಮರ ಸಾರಿದರು. ಮೊಘಲರ ವಿರುದ್ಧ ಇವರು ಯುದ್ಧವನ್ನು ಸಾರ್ತಾರೆ. ಅರ್ಜುನ ದೇವನ ಕಾಲದಲ್ಲಿ ಪ್ರಾರಂಭವಾದ ಸಂಘರ್ಷ ಇವರ ಕಾಲದಲ್ಲಿಯೂ ಮುಂದುವರಿಯಿತು. ಇವರ ಕಾಲಕ್ಕೂ ಇದು ಮುಂದುವರಿತಾನೇ ಬಂತು, ಆಕ್ರಮಣ. ಈ ಕಾರಣದಿಂದ ಇವರು ಸೇನೆಯನ್ನು ಸಂಘಟಿಸಿದರು. ಸೇನೆಯನ್ನು ಸಂಘಟನೆ ಮಾಡಲೇಬೇಕಾಗತ್ತೆ ತಮ್ಮ ಕ್ಷೇತ್ರವನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ. ಸ್ವರ್ಣ ಮಂದಿರದ ಮುಖ್ಯದ್ವಾರದಲ್ಲಿ ಕಾಲತಕ್ತವನ್ನು ಸ್ಥಾಪಿಸಿದರು. ಕಾಲತಕ್ತ ಅಂತ ಒಂದು ಇದು ಗ್ರಂಥ ಇದೆ, ಅದು ಕ್ಷೇತ್ರ ಇದೆ, ಅದನ್ನು ಸ್ಥಾಪನೆ ಮಾಡ್ತಾರೆ. ಜಹಂಗೀರನು ಇವರನ್ನು ಬಂಧಿಸಿ ಗ್ವಾಲಿಯರ್ ಕೋಟೆಯಲ್ಲಿ ಇಟ್ಟಿದ್ದನು. ಗ್ವಾಲಿಯರ್ ಕೋಟೆಯಲ್ಲಿ ಇವರನ್ನು ಬಂಧಿಯಾಗಿ ಇಡ್ತಾನೆ. ಇವರೊಂದಿಗೆ ಅಲ್ಲಿ ಅನೇಕ ರಾಜರು ಬಂಧನದಲ್ಲಿ ಇದ್ದರು. ಕೊನೆಗೊಮ್ಮೆ ಜಹಂಗೀರನು ಇವರನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಿದರು. ಏನು ಅಂದೇನೆ ಅವ್ರನ್ನ ಅಷ್ಟೆಲ್ಲ ಹಿಂಸೆ ಕೊಟ್ಟು ಕೊನೆಗೆ ಬಿಟ್ಬಿಡ್ತಾನೆ. ಇವರೊಂದಿಗೆ ಉಳಿದ ಅರಸರು ಬಿಡುಗಡೆಯಾದರು. ಈ ಕಾರಣದಿಂದ ಇವನನ್ನು ಬಂದಿಖೋಡೆ ಎಂದು ಕರೆದಿದ್ದಾರೆ. ಇವನ್ನ ಬಿಡುಗಡೆ ಮಾಡಿದ್ನಲ್ಲ, ಅದಕ್ಕಾಗಿ ಬಂದಿಖೋಡೆ ಅಂತ ಕರೀತಾರೆ. ನಂತರವೂ ಇವರ ಸಂಘರ್ಷ ಮುಂದುವರಿಯಿತು. ಮೊಘಲರೊಂದಿಗೆ ಇವರು 4 ಬಾರಿ ಯುದ್ಧ ಮಾಡಿದ್ದು 4 ಸಲ ಮೊಘಲರನ್ನು ಸೋಲಿಸಿದರು. 4 ಸಲ ಯುದ್ಧ ಮಾಡೋದು, 4 ಸಲಿನೂ ಸೋಲಿಸ್ತಾರೆ. ಈ ಕಾರಣದಿಂದ ಇವರನ್ನು ದಲಾಲಂಗನ್ ಎಂದು ಕರೆಯುತ್ತಿದ್ದರು. ಅಂದರೆ ಇವ್ರನ್ನ ಗೆದ್ರು ಅಂತ ದಲಾಲಂಗನ್ ಎಂದು ಕರೆಯುತ್ತಿದ್ದರು. 7ನೇ ಗುರು ಹರಿರಾಯ ಎಂಬುವರು ಔರಂಗಜೇಬನೊಂದಿಗೆ ಹೋರಾಡಿದರು. ಇವುಗಳು ಸಿಖ್ರು ಮುಸ್ಲಿಮರಿಗೂ ಯಾವಾಗಲೂ ಹೋರಾಟ ಇದ್ದದ್ದೇ, ಯಾವಾಗಲೂ ನಡೀತಿತ್ತು. ಔರಂಗಜೇಬನ ಅಣ್ಣನಾದ ದಾರಾಶಿಖೋಹನು ಇವರಿಂದ ಆಶೀರ್ವದಿಸಲ್ಪಟ್ಟಿದ್ದನು. ಇವರಿಗೆ ಆಶೀರ್ವಾದ ಮಾಡಿರ್ತಾರೆ ಅವರು. ಇವರ ಅಣ್ಣನಿಗೆ 8ನೆಯ ಗುರು ಹರಿಕೃಷ್ಣ ಅನ್ನೋನು 5ನೆಯ ವಯಸ್ಸಿನಲ್ಲಿ ಗುರುಪೀಠವನ್ನೇರಿ
8ನೇ ವಯಸ್ಸಿನಲ್ಲಿ ಶರೀರ ತೊರೆದು ಬಿಡ್ತಾನೆ. 5ನೇ ವಯಸ್ಸಿಗೆ ಪೀಠ ಏರ್ತಾರೆ, 8ನೇ ವಯಸ್ಸಿಗೆ ಶರೀರ ಬಿಟ್ಟು ಬಿಡ್ತಾರೆ. 9ನೇ ಗುರುವಾದ ತೇಜ್ ಬಹದ್ದೂರರು ಔರಂಗಜೇಬನ ರಾಕ್ಷಸಿ ನೀತಿಯನ್ನು ವಿರೋಧಿಸಿ 100 ಶಿಷ್ಯರ ಸಮೇತ ಆ ಪಾಪಿಯ ಖಡ್ಗಕ್ಕೆ ಆಹುತಿಯಾದರು. ಇವನು ತೇಜ್ ಬಹದ್ದೂರನ್ನು ಔರಂಗಜೇಬ ಸಾಯಿಸ್ತಾನೆ. ತೇಜ್ ಬಹದ್ದೂರ ಬಲಿದಾನದ ಬಳಿಕ ಬಾಲಕ ಗೋವಿಂದರಾಯನು 10ನೇ ಗುರುವಾಗಿ ಪೀಠದ ಆರೋಹಣ ಮಾಡ್ತಾರೆ ಗುರು ಗೋವಿಂದ ಸಿಂಗರು. ಗುರುನಾನಕರ ನಂತರ ಅತ್ಯಂತ ಪ್ರಸಿದ್ಧವಾದ ಇವರೇ ಗುರು ಪರಂಪರೆಯಲ್ಲಿ ಕೊನೆಯವರು. ಗುರು ಪರಂಪರೆಯ ಕೊನೆಯ ವ್ಯಕ್ತಿ ಗೋವಿಂದ ಸಿಂಹರು. ಇವರ 4 ಮಕ್ಕಳಲ್ಲಿ ಇಬ್ಬರು ಮೊಘಲರೊಂದಿಗೆ ಹೋರಾಡುತ್ತಾ ವೀರಗತಿ ಪಡೆದರು. ಅವರು ಸಾಯ್ತಾರೆ. ಕಿರಿಯರಿಬ್ಬರು ಸೆರೆ ಸಿಕ್ಕಿದರು. ಅವರು ಸೆರೆ ಸಿಗ್ತಾರೆ. ಇವರು ಹೋರಾಡಿ ಸಾಯ್ತಾರೆ. ಮತಾಂತರದ ಆಮಿಷಕ್ಕೆ ಒಪ್ಪದ ಆ ಇಬ್ಬರು ಸಿಂಹದ ಮರಿಗಳನ್ನು ಸೆರೆಹಿಡಿದಿದ್ದ ವಜೀಕರನ್ನು ಜೀವಂತ ಸಮಾಧಿ ಮಾಡಿದ. ಇವ್ರನ್ನ ಸಮಾಧಿ ಮಾಡ್ತಾನೆ. ಸೆರೆಹಿಂದ್ ಅಂತಿರುತ್ತೆ ಆ ಇದರಲ್ಲಿ ಇವ್ರನ್ನ ಜೀವ ಸಮಾಧಿ ಮಾಡಿಸ್ಬಿಡ್ತಾನೆ ಔರಂಗಜೇಬ್. ಗುರು ಗೋವಿಂದರು ಖಾಲ್ಸಾ ಪಂಥವನ್ನು ಸ್ಥಾಪಿಸಿದರು. ಖಾಲ್ಸಾ ಪಂಥ ಅಂತ ಇರುತ್ತೆ, ಅದನ್ನು ಸ್ಥಾಪನೆ ಮಾಡ್ತಾರೆ. ಧರ್ಮರಕ್ಷಣೆಗಾಗಿ ಖಾಲ್ಸಾಪ ರೂಪದಲ್ಲಿ ಹೊಸ ಕ್ಷತ್ರಿಯ ವಂಶವನ್ನು ನಿರ್ಮಿಸಿದರು. ಇದು ಕ್ಷತ್ರಿಯ ವಂಶಕ್ಕೆ ಬರುತ್ತೆ, ಅದನ್ನು ಸ್ಥಾಪನೆ ಮಾಡ್ತಾರೆ. ಕೊನೆಯಲ್ಲಿ ಇವರು ನಾಂದೇಡದಲ್ಲಿ ಮಲಗಿರುವ ಸಮಯದಲ್ಲಿ ಒಬ್ಬ ಹೇಡಿ ಪಠಾಣ ಖಡ್ಗಕ್ಕೆ ಬಲಿಯಾಗಿ ಶರೀರವನ್ನು ತ್ಯಜಿಸಿದರು. ಪಠಾಣ ಬಂದು ಇವನ್ನ ಮಲಗಿದಾಗ ಸಾಯಿಸಿಬಿಡ್ತಾನೆ. ಹೀಗೆ ಸಿಖ್ ಸಂಪ್ರದಾಯದ ಇಡೀ ಗುರು ಪರಂಪರೆ ಧರ್ಮ ಜಾಗ್ರತೆಗಾಗಿ ಮತ್ತು ಸಂತರಿಗಾಗಿ ತಮ್ಮ ಪರಿವಾರವನ್ನೇ ಮೀಸಲು ಇಡುತ್ತಾರೆ ಹೋರಾಟಕ್ಕೆ. ಗುರು ಗೋವಿಂದರ ನಂತರ ಗುರುಸ್ಥಾನದಲ್ಲಿ ಗ್ರಂಥ ಸಾಹೇಬವನ್ನು ಇಟ್ಟು ಮಾರ್ಗದರ್ಶನ ಪಡೆಯಲಾಗುತ್ತಿದೆ. ಗುರು ಗೋವಿಂದರ ಆದೇಶದಂತೆ ಈ ಪದ್ಧತಿ ಜಾರಿಗೊಂಡಿತು. ಅದು ಪುಸ್ತಕ ಇಟ್ಟು ಅವರು ಏನೇನು ತತ್ವ ಇದೆ ಅಂತ ಎಲ್ರಿಗೂ ಹೇಳ್ತಾರೆ. ಸ್ವರ್ಣ ಮಂದಿರದ ಬಳಿ ಇರುವ ಅಕಾಲ್ ತಖ್ತ್ ಎಂಬಲ್ಲಿ ಗ್ರಂಥ ಸಾಹೇಬವನ್ನು ಇಡುತ್ತಾರೆ. ಅದರಲ್ಲಿ ಈ ಪುಸ್ತಕನ ಇಡುತ್ತಾರೆ. ಪ್ರತಿದಿನ ಮುಂಜಾನೆ ಇದನ್ನು ಸ್ವರ್ಣ ಮಂದಿರಕ್ಕೆ ತಂದು ಒಂದು ಕತ್ತರಿಯ ಅಡಿಯಲ್ಲಿ ಇಡುತ್ತಾರೆ. ಆ ಕತ್ತರಿ ಕೆಳಗೆ ಇಡ್ತಾರೆ. ಗ್ರಂಥಿ ಎಂಬ ಅಧಿಕಾರಿಯು ಅದಕ್ಕೆ ಚಾಮರ ಬೀಸ್ತಾ ಇರ್ತಾನೆ. ಗಾಯಕರು ಅದರ ಮುಂದೆ ಭಕ್ತಿಯಿಂದ ಕುಳಿತು ರಾಗವಾಗಿ ಪಠಿಸುತ್ತಾರೆ. ಅದು ಮುಂದೆ ಒಂದು ಬಟ್ಟೆಯನ್ನು ಹಾಸಿರುತ್ತಾರೆ. ಅದರ ಮುಂದೆ ಒಂದು ಬಟ್ಟೆ ಹಾಸಿರ್ತಾರೆ. ಭಕ್ತರು ಅದರ ಮೇಲೆ ತಮ್ಮ ದಕ್ಷಿಣೆಯನ್ನು ಸಮರ್ಪಿಸುತ್ತಾರೆ. ಸಂಜೆ ಪುನಃ ಗ್ರಂಥವನ್ನು ಅಕಾಲ ಭೃಂಗಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಸ್ವರ್ಣ ದೇವಾಲಯದಿಂದ ಅನತಿ ದೂರದಲ್ಲಿ ಜಲಿಯಾನವಾಲಾ ಬಾಗ್ ಎಂಬ ಐತಿಹಾಸಿಕ
ಬಲಿದಾನದ ಮೈದಾನವಿದೆ. ಇಲ್ಲಿ ಜಲಿಯಾನ್ವಾಲಾ ಬಾಗ್ ಇದೆ, ಅದೇ ಡಯೇರಿಯಾ ಇವರನ್ನೆಲ್ಲ ಸಂಹಾರ ಮಾಡ್ತಾನಲ್ಲ ಆ ಜಾಗ. ಇಲ್ಲಿನ ಬಲಿದಾನದ ಇತಿಹಾಸ ರೋಮಾಂಚಕಾರವಾದುದು. ಮೊದಲನೆಯ ಜಾಗತಿಕ ಯುದ್ಧ ಹೊರೆ ನಿರ್ವಹಿಸುವುದಕ್ಕಾಗಿ ಬ್ರಿಟಿಷರು ಸರ್ಕಾರ ಭಾರತೀಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹೇರಿತು. ಇದು ಮೊದಲನೇ ಯುದ್ಧದ ಸಂದರ್ಭ. ಅಲ್ಲಿ ಏನು ಮಾಡ್ತಾರೆ, ಇವರ ಸರ್ಕಾರ ಬ್ರಿಟಿಷರು ತೆರಿಗೆನ ಜಾಸ್ತಿ ಹಾಕ್ತಾರೆ, ಅದಕ್ಕೆ ಭಾರತೀಯರನ್ನೇ ನೇಮಕ ಮಾಡಿರ್ತಾರೆ. ದೇಶದಲ್ಲಿ ಭೀಕರ ಬರಗಾಲ ಮತ್ತು ರೋಗ ರುಜಿನಗಳು ಇದ್ದವು. ಆವಾಗ ಬರಗಾಲ ಇರುತ್ತೆ, ಕಾಯಿಲೆನೂ ಜಾಸ್ತಿ ಆಗಿರುತ್ತೆ. ಆದರೆ ಸಹಜವಾಗಿ ಜನ ಪ್ರತಿಭಟಿಸಿದರು. ನಾವು ಕೊಡಲ್ಲ ಅನ್ನೋದಕ್ಕೆ ಅವರು ಗಲಾಟೆ ಮಾಡಿದ್ರು. ಸಾಲದೆಂಬಂತೆ ರೋಲೆಟ್ ಶಾಸನವನ್ನು ಜಾರಿಗೆ ತಂದು, ರೋಲೆಟ್ ಅಂತ ಒಂದು ಶಾಸನ ಅದರ ಜಾರಿಗೆ ತಗೊಂಡು ಬರ್ತಾರೆ. ಪ್ರಜೆಗಳನ್ನು ಮನಸ್ಸಿಗೆ ಬಂದಂತೆ ಬಂಧಿಸಿ ಶಿಕ್ಷಿಸುವ ಅಧಿಕಾರವನ್ನು ಸರಕಾರ ಪಡೆಯಿತು. ಇಷ್ಟ ಬಂದವ್ರನ್ನ ಕೊಲ್ಲೋದು, ಅವ್ರಿಗೆ ಏನು ಹಿಂಸೆ ಕೊಡಬೇಕು ಅದನ್ನು ಮಾಡೋಕ್ಕೆ ಇವರು ಸರ್ಕಾರ ಕೈಗೊಳ್ತಾರೆ ಬ್ರಿಟಿಷರು. ಇದರ ವಿರುದ್ಧ ಮನವಿ ಮಾಡುವಂತಿರಲಿಲ್ಲ. ಯಾವುದನ್ನು ಅವ್ರಿಗೆ ಮಾಡಬಾರ್ದು, ನೀವು ಬಿಟ್ಟು ಅಂತ ಕೇಳೋ ಅಂತ ಅವಕಾಶ ಕೊಡಲಿಲ್ಲ. ಇದರ ಪ್ರಕಾರ ಅನೇಕ ದೇಶಭಕ್ತರು ರಾಜ ಋಷಿಗಳಾಗಿ ಸೆರೆಮನೆ ಸಿಕ್ಕಿದರು. ಸೆರೆಮನೆಗೆ ತಳ್ಳಿದ್ರು. ಇಂಥ ಒಳ್ಳೆಯ ಜನಗಳನ್ನೆಲ್ಲ ಸೇರಿದರು. ಜನ ಕೆರಳಿದರು. ಇದನ್ನೆಲ್ಲ ನೋಡ್ತಿದ್ದ ಜನರು ಕೆರಳಿ ಬೀಳ್ತಾರೆ. ಪ್ರತಿಭಟನೆ ಹೆಚ್ಚಾಗತ್ತೆ. ಅಮೃತ್ಸರದಲ್ಲೂ ಭಾರೀ ಪ್ರತಿಭಟನೆಗೆ ಸಿದ್ಧತೆ ನಡೆಯಿತು. ನಗರದ ಮುಂದಾಳುಗಳಾದ ಡಾಕ್ಟರ್ ಕಿಶುಲ್ ಮತ್ತು ಡಾಕ್ಟರ್ ಸತ್ಯಪಾಲರನ್ನು ಸರ್ಕಾರ ಬಂಧಿಸಿತು. ಇದ್ರ ಪರವಾಗಿ ಯಾರು ಸ್ಟ್ರೈಕಿಗೆ ಭಾಗವಹಿಸ್ತಾರೆ ಅವ್ರನ್ನೆಲ್ಲ ಬಂಧನ ಮಾಡಿತು ಸರ್ಕಾರ. ಜನ ಹರತಾಳ ನಡೆಸಿ, ಅಂದರೆ ಮುಷ್ಕರ ಹೂಡಿದ್ರು, ಮೆರವಣಿಗೆ ಹೊರಟರು. ಆಗೇನು ಮಾಡ್ತಾರೆ, ಪೊಲೀಸರು ಮೆರವಣಿಗೆಯ ಮೇಲೆ ಗುಂಡು ಹಾರಿಸಿ ಅನೇಕರನ್ನು ಕೊಂದರು. ಮೆರವಣಿಗೆ ಹೋಗ್ತಿದ್ದಂಥ ಜನರ ಮೇಲೆ ಗುಂಡು ಹಾರಿಸಿದ್ರು, ಎಷ್ಟೋ ಜನನ ಸಾಯಿಸಿದರು. ಇದನ್ನು ವಿರೋಧಿಸಿ ಅಮೃತಸರದ ಜನರು 1912 ಏಪ್ರಿಲ್ 3ರಂದು ಜಲಿಯಾನ್ವಾಲಾ ಬಾಗ್ದಲ್ಲಿ ಜಮಾಯಿಸಿದರು. ಅಲ್ಲಿ ಜನರೆಲ್ಲ ಒಂದೇ ಕಡೆ ಸೇರ್ಕೊತಾರೆ. ಇವತ್ತೇನಾದರೂ ನಾವು ಒಂದು ನಿಶ್ಚಲಕ್ಕೆ ಬರಬೇಕು ಅಂತ. ಸುತ್ತಲೂ ಮನೆಗಳಿಂದ ಆವೃತವಾಗಿ ಇಕ್ಕಟ್ಟಾದ ಒಂದೇ ಒಂದು ಪ್ರವೇಶ ದಾರಿಯ ತೆರಪು ಜಾಗ ಜಲಿಯಾನ್ವಾಲಾ ಬಾಗಿನಲ್ಲಿ ಇತ್ತು. ಸುಮಾರು ಅದು ಒಂದೇ ಬಾಗಿಲು, ಅದರಲ್ಲಿ ಎಲ್ಲರೂ ಪ್ರವೇಶ ಮಾಡಬೇಕಾಗಿತ್ತು. ಸುಮಾರು 20,000 ಗಂಡಸರು, ಹೆಂಗಸರು ಮತ್ತು ಮಕ್ಕಳು ಸೇರಿದರು. ಅಷ್ಟೇ ಜಾಗದಲ್ಲಿ ಅಷ್ಟು ಜನ ಸಭೆ ಸೇರಿರ್ತಾರೆ. ಅಮೃತ್ಸರವನ್ನು ನಿಯಂತ್ರಿಸಲು ಬಂದಿದ್ದ ರಾಕ್ಷಸ ಜನರಲ್ ಡಯರ್ ಇಕ್ಕಟ್ಟಿನ ಪ್ರವೇಶದ್ವಾರದಲ್ಲಿ ತನ್ನ ಸೈನ್ಯವನ್ನು ನಿಲ್ಲಿಸಿ ಗುಂಡು ಹಾರಿಸಲು ಆಜ್ಞೆ ಮಾಡಿದ. ಆ ಒಂದು ಚಿಕ್ಕ ಜಾಗದಲ್ಲಿ ಒಂದೇ ದ್ವಾರದ ಬಳಿ ಇವನು ಸೈನ್ಯಕ್ಕೆ ಗುಂಡು ಹಾರಿಸುವಂತೆ ಆಜ್ಞೆ ಮಾಡ್ತಾನೆ. 1650 ಗುಂಡುಗಳು ಹಾರಿದವು. 1650 ಗುಂಡುಗಳು ಏಕಕಾಲದಲ್ಲಿ ಆಗುತ್ತೆ. 379 ಮಂದಿ ಸತ್ತರು, ಸಾವಿರಾರು ಮಂದಿ ಗಾಯಗೊಂಡರು. ನಂತರ ಅವನ ನಗರದ ಮೇಲೆ ಕರ್ಫ್ಯೂ ವಿಧಿಸಿ
ಆ ನಗರದ ಮೇಲೆ ಕರ್ಫ್ಯೂ ವಿಧಿಸ್ತಾರೆ. ಗಾಯಗೊಂಡವರಿಗೆ ವೈದ್ಯಕೀಯ ನೆರವು ದೊರೆಯದಂತೆ ಮಾಡಿದ. ಯಾರಿಗೋ ಔಷಧಿ ಕೊಡಬಾರದು ಅಂತ ಆರ್ಡರ್ ಮಾಡಿದ. ಇದೊಂದು ಭಾರೀ ದುರಂತ. 1912ರಲ್ಲಿ ನಡೆದಂಥ ಈ ಒಂದು ದುರಂತವನ್ನು ಎಲ್ಲರೂ ಗಮನಿಸಬೇಕಾಗುತ್ತೆ. ಕವಿ ಠಾಕೂರರು ದುಃಖಿತರಾಗಿ ತಮ್ಮ ಸರ್ ಪದವಿಯನ್ನು ಇವರಿಗೆ ಕೊಟ್ಟಿದ್ದರು, ಕಮಿಷನರಾಗಿ ಕೊಟ್ಟಿದ್ದರು, ಅದನ್ನು ತ್ಯಜಿಸ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದರು. ಇದನ್ನು ಕಣ್ಣಾರೆ ಕಂಡ 20ರ ತರುಣ ಉಧಾಮ್ ಸಿಂಗನು 20 ವರ್ಷಗಳ ನಂತರ ಇಂಗ್ಲೆಂಡಿನಲ್ಲಿ ಘಟನೆ ಕಾಲದಲ್ಲಿ ಪಂಜಾಬ್ ಗವರ್ನರ್ ಆಗಿರ್ತಾನೆ. 20 ವರ್ಷಗಳ ನಂತರ ಅವನು ಏನು ಮಾಡ್ತಾನೆ, ಒಡವ್ಯನನ್ನು ಕೊಂದು ಸೇಡು ತೀರಿಸಿಕೊಂಡ. ಪಂಜಾಬ್ ಗವರ್ನರ್ ಆಗಿದ್ದವನ್ನ ಇವನು ಕೊಲ್ತಾನೆ. ಇಂದು ಜಲಿಯಾಂವಾಲಾ ಬಾಗಿನಲ್ಲಿ ಹುತಾತ್ಮರ ಸ್ಮಾರಕವಿದೆ. ಇಲ್ಲಿ ಯಾರ್ಯಾರು ಸತ್ರು ಅನ್ನೋ ಹುತಾತ್ಮರ ಸ್ಮಾರಕ ಇಲ್ಲಿದೆ. ಇಲ್ಲಿ ಸಂತೋಷ ಸರ್, ರಾಯರ್, ವಿವೇಕ ಸರ್, ಕಮಲ್ ಸರ್ ಮುಂತಾದ ಅನೇಕ ತೀರ್ಥಗಳಿವೆ. ಇಲ್ಲಿ ಯಾವ್ಯಾವ ಸರೋವರಗಳಿದೆ ಅಂದರೆ ಎಲ್ಲ ಸರೋವರಗಳು ಇಲ್ಲೇ ಇದೆ. ಇಲ್ಲಿ ಯಾವ್ಯಾವುದಿದೆ? ಸಂತೋಷ ಸರೋವರ, ರಾಯ ಸರೋವರ, ವಿವೇಕ್ ಸರೋವರ ಮತ್ತು ಕಮಲ್ ಸರೋವರ ಮುಂತಾದ ಅನೇಕ ತೀರ್ಥಗಳಿವೆ. ದುರ್ಗೆ, ಸತ್ಯನಾರಾಯಣ ಮತ್ತು ಲಕ್ಷ್ಮೀನಾರಾಯಣರ ಪವಿತ್ರ ಶ್ರದ್ಧಾ ಕೇಂದ್ರವೂ ಇದೆ. ಇವೆಲ್ಲ ಇದೆ. ಆದರೆ ಇದು ಎಷ್ಟು ಕಷ್ಟಗಳನ್ನು ಅನುಭವಿಸಿದೆ, ಎಷ್ಟು ಜನರ ಜೊತೆ ಹೋರಾಡಿದೆ ಅನ್ನೋದನ್ನು ನಾವೆಲ್ಲ ಇಲ್ಲಿ ಗಮನಿಸಬೇಕಾದ ಒಂದು ಅಂಶಗಳನ್ನು ತಿಳ್ಕೋಬೇಕಾಗಿದೆ. ಸತ್ಯವೆಂಬುದೇ ಸ್ನಾನ ಉಪವಾಸ ಜಪನೇಮ, ಅಸತ್ಯದಲ್ಲಿ ಮಾಡಿದ ಕರ್ಮ ವ್ಯರ್ಥ.